ಇದು ಸ್ಟ್ರಾಬೆರಿ, ಇದು ರಿಯಲ್ ಸ್ಟ್ರಾಬೆರಿ ಆಯಿತಾ. ಏನೋ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಕಾರು ಯಾವ ಥರ ಇಟ್ಕೊಂಡಿದ್ದಾಳೆ ಅಂದರೆ ಫುಲ್ಲು ಧೂಳಾಗಿದೆ. ಅಲ್ಲಿ ಲುಕಿಂಗ್ ನೈಸ್, ಹಾಟ್ ಹಾಟ್ ಬೇಬಿ. ಇಲ್ಲಿ ಬಿಲ್ ಎಷ್ಟಾಯಿತು? 42,000. ಈ ಚಳಿನೂ ಅನಿಮಲ್ಸ್ ರೋಮ ಎದ್ದಿದೆ. ಇದು ಅವ್ರ ಅಮ್ಮ ಗಿಫ್ಟ್ ಕೊಟ್ಟಿದ್ದು. ಏಜಿಗೆ ಬಂದಾಗ ಇನ್ನು ಯಾವ್ಯಾವ ಥರ ಗಿಫ್ಟ್ ಕೊಡ್ಬೋದು? ಒಂದು ದೊಡ್ಡ ಹಾರ, ಡಾಬು. ನನಗೆ ಕೊಡ್ತಾನೆ. ಮಾನವ ಮರದೆಲ್ಲ ಕೈತಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಸನದಲ್ಲಿದ್ದೀನಿ. ಸಡನ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ನನ್ನ ತಂಗಿ ಬರ್ಡೇ, ಸೊ ಅದಕ್ಕೆ ಇಲ್ಲಿ ಒಂದು ಶಾಪಿಗೆ ಬಂದಿದ್ದೀನಿ. ಏನಾದ್ರು ಪರ್ಚೇಸ್ ಮಾಡೋಣ ಅಂತ. ನನಗೇನು ಕೊಡಲಿ ಅಂತ ನಿಜ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನಾನು ಚೇತು ಟೆಂಪಲಿಗೆ ಹೋಗಿದ್ವಿ. ಹಾಗೆ ಇಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಬನ್ನಿ ಏನೇನು ಕಲೆಕ್ಷನ್ಸ್ ಇರುತ್ತೆ, ಏನೇನು ಇಷ್ಟ ಆಗುತ್ತೆ ಅಂತ. ನನಗೆ ಡೌಟ್ ಆಗ್ತಿದೆ ಅವಳಿಗೆ ಆಗುತ್ತಾ ಆಗಲ್ವ ಅಂತ. ಬಟ್ ಚೆನ್ನಾಗಿದೆ ಬರ್ಡೇಗೆ. ಹೆಸರಿಗಷ್ಟೇ ಬರ್ಡೇ ಶಾಪಿಂಗ್ ಮಾಡಿರೋದಷ್ಟು ಇವಳು. ನನಗೆ ನಿಜ ಐಡಿಯಾನೇ ಇರಲಿಲ್ಲ ನಾನು ತಗೊಳ್ಬೇಕು ಅಂತ. ಚೆನ್ನಾಗಿತ್ತು ಕಲೆಕ್ಷನ್, ಅದಕ್ಕೆ ತಗೊಳ್ದೆ. ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಎಲ್ಲ ತಿಂದು ಮಲ್ಕೊಳ್ಳೋ ಟೈಮ್ನಲ್ಲಿ ನೋಡಿ ಎಲ್ಲ ಶಾಪ್ಸ್ ಕ್ಲೋಸ್ ಆಗಿದೆ. ಒಂದು ಶಾಪ್ ಅವ್ರು ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾರೆ, ಐಟಮ್ಸ್ ತರ್ತಾನೇ ಇದ್ದಾರೆ. ಗೈಸ್ ನೋಡಿ, ನೋಡಿ ಎಷ್ಟು ಶಾಪ್ ಮಾಡ್ಕೊಂಡು ಬರ್ತಾರೆ. ಯಾವಾಗಲೂ ಹಿಂಗೆ ಮಾಡ್ಕೊಂಡು ಬರ್ತಾರೆ. ಗಲ್ಲಿಗೆ ಅಂತ ತಗೊಳಕ್ ಬಂದಿದ್ದು ಅವಳಿಗೆ ಪಾಪ ಒಂದೇ ಒಂದ್ ಬಟ್ಟೆ ತಗೊಂಡಿದ್ದಾಳೆ. 10 ಬಟ್ಟೆ ತಗೊಂಡಿದ್ದಾಳೆ. ಸೊ ಅದಕ್ಕೆ ನೀನ್ 10 ಬಟ್ಟೆ ತಗೊಳ್ಬೋದಾ ಅವಳ ಹೆಸರಲ್ಲಿ? ಅದೇ ತಗೊಂಡ್ಬಿಡ್ಬೇಕಲ್ವಾ, ಲೇಟ್ ಮಾಡಬಾರ್ದು. ಮತ್ತೆ ಸಿಗಲ್ಲ, ರಿಗ್ರೆಟ್ ಪಡ್ಬಾರ್ದಲ್ಲ. ಈಗ ಟೈಮ್ ಬಂದು 11 ಗಂಟೆ. ನಾವು ಸಂಧ್ಯಾ ಅವ್ರ ಮೇಕಪ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿದ್ವಿ. ಸೊ ಟೈಮ್ ಹೋಗಿದೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ಕೇಕ್ ಹುಡ್ಕೋಕೆ ಹೋಗಬೇಕು. ಫುಲ್ ಬಾಗ್ಲು ಹಾಕ್ಬಿಟ್ಟಿದೆ. ಐ ಥಿಂಕ್ ಐ ಬ್ಯಾಕೋದಲ್ಲಿ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಓಹೋ ಫಾರ್ ದಿ ಬೆಸ್ಟ್ ಇರುತ್ತೆ ಅಂತ. ಇಲ್ಲ ಅಂದ್ರೆ ನನ್ನ ಸಾಕ್ಬಿಡ್ತಾಳೆ ಅವಳು. ಅಯ್ಯೋ ದೇವ್ರೇ, ಕೇಕ್ ಸಿಕ್ತು, ಫೈನಲ್ ಸಿಕ್ತು ಗೈಸ್. ನಾವಿವಾಗ ಹೋಗ್ತಾ ಇದೀವಿ. ಇವರು ಮನೆಗೆ ಹೋಗ್ತಾ ಇದ್ದಾರೆ. ಹಾಸನದಲ್ಲಿ ಇದ್ದಿದ್ದಕ್ಕೂ ಸಾರ್ಥಕತೆ ಆಯ್ತು. ಬಾಯ್ ಗೈಸ್. ಇವಾಗ ಟೈಮು ಕರೆಕ್ಟಾಗಿ 59. ಮಲ್ಕೊಂಡಿದ್ದಾಳಂತೆ ಅವಳು. ಹೋಗಿ ಸರ್ಪ್ರೈಸ್ ಕೊಡೋಣ. ಹ್ಯಾಪಿ ಬರ್ತ್ಡೇ. ಇವಾಗ ಕಂಪ್ಲೀಟ್ ಮೇಕಪ್ ಆಗಿದೆ. ನಿನ್ನೆ ರಾತ್ರಿ ಸೆಲೆಬ್ರೇಷನ್ಸ್ ಎಲ್ಲ ಮುಗ್ದು ಮಲ್ಕೊಂಡಿದ್ವಿ. ಆ್ಯಂಡ್ ಇವಾಗ ಆಚೆ ಹೊರಡ ಅಂದ್ಕೊಂಡಿದ್ವಿ. ಅವಳು ಫಸ್ಟ್ ಡೇ ಫುಡ್ಡಿ ಅಲ್ವಾ, ಸೊ ಅದಕ್ಕೆ ಅವಳಿಗೆ ಏನೇನು ಇಷ್ಟ ಇವತ್ತು ಅದನ್ನೆಲ್ಲ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ಡೇ ಗರ್ಲ್ ರೆಡಿ ಆಗ್ತಾ ಇದ್ದಾಳೆ. ಇವತ್ತು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಸ್ಟೇಸ್ 929 ಟ್ಯೂಬಿಂಗ್ ಮಸ್ಕಾರಾ. ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಸ್ಮಚ್ ಪ್ರೂಫ್. ಐಸ್ ರಬ್ ಮಾಡಿದ್ರು ಕೂಡ ಇಟ್ ವಿಲ್ ನಾಟ್ ಸ್ಪ್ರೆಡ್ ಔಟ್. ಇದು ನನಗೆ ಡ್ರಾಮ್ಯಾಟಿಕ್ ವಾಲ್ಯೂಮ್ ಅಂಡ್ ಲೆಂತ್ ಕೂಡ ಕೊಡುತ್ತೆ. ಇವಾಗ ನಾನು ಒಂದೇ ಕಣ್ಣಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಾಲ್ಯೂಮ್ ಎಷ್ಟು ಬರುತ್ತೆ ಅಂತ. ನನಗೆ ಈ ಮಸ್ಕಾರಾ ಯಾಕೆ ಇಷ್ಟ ಅಂದ್ರೆ ಇಟ್ ಈಸ್ ಈಸಿ ಟು ರಿಮೂವ್. ಒಂದು ಕಾಟನ್ ಪ್ಯಾಡ್ ತಗೊಂಡು ಜಸ್ಟ್ ಪ್ರೆಸ್ ಮಾಡಿ ವೈಪ್ ಮಾಡಿದ್ರೆ ಸಾಕು, ಈಸಿಯಾಗಿ ಬರುತ್ತೆ. ಅಂಡ್ ಇದರಿಂದ ಲ್ಯಾಶಸ್ ಕೂಡ ಬ್ರೇಕ್ ಆಗಲ್ಲ. ಅಂಡ್ ದ ಫೈನಲ್ ಲುಕ್, ಈ ಪ್ರಾಡಕ್ಟ್ 349 ರುಪೀಸ್ ಇದೆ. ಬಟ್ ನೈಕಾದಲ್ಲಿ ಯು ವಿಲ್ ಗೆಟ್ ಜಸ್ಟ್ ಫಾರ್ ₹286. ಕಾರು ಯಾವ ಥರ ಇಟ್ಕೊಂಡಿದ್ದಾಳೆ ಅಂದರೆ ಫುಲ್ಲು ಧೂಳಾಗಿದೆ. ಅಲ್ಲಿ ನೋಡಿ, ಬಾಳೆಹಣ್ಣು ತಿಂತ ಕೂತಿದ್ದಾಳೆ. ಹಾಂ, ಎಷ್ಟು ಧೂಳಾಗಿದೆ ಅಂದರೆ ನಿನ್ನೆ ಹಾರ ಹಾಕಿದ್ದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಹಾರ. ಹಾಂ, ಹೀಲ್ಸ್ ಹಾಕೋ. ನೋಡಿ ಎಷ್ಟು ಕೆಡ್ದಾಗ ಹಿಡ್ಕೊಂಡಿದ್ಯಾ ಕಾರು ಅನ್ನೋದು ಗೊತ್ತಾ. ಲುಕಿಂಗ್ ನೈಸ್, ಹಾಟ್ ಹಾಟ್ ಬೇಬಿ, ಲುಕಿಂಗ್ ನೈಸ್. ಓಹೋ, ಗ್ಲಾಸಾ ಗೊತ್ತು, ಏನೋ ಒಂದು ಮಿಸ್ಸಿಂಗ್ ಅಲ್ಲ ಅಂದ್ಕೊಂಡೆ. ಬರ್ಡೇಗಲ್ಲಿ ಮುಂದೆ ಕೂರ್ತಾಳೆ ನಿಂಗೆ. ಓಕೆ ಹೋಗು. ಓಕೆ ನೋಡ್ರಿ, ಬರ್ಡೇ ಗರ್ಲ್ ಈಸ್ ಆನ್ ಫೈರ್. ಹಾಂ, ಇದು ಅವ್ರ ಅಮ್ಮ ಗಿಫ್ಟ್ ಕೊಟ್ಟಿದ್ದು. ನೋಡಿ, ಇವಾಗ್ಲೇ ಅವ್ರ ಅಮ್ಮ ಗಿಫ್ಟ್ ಕೊಟ್ಟಿದ್ದಾರೆ.
ಇನ್ನ ಕೊಟ್ಟಾಗ ನನಗೇನು ಕೊಟ್ಟಿಲ್ಲ. ಅಲ್ಲ ಇನ್ನು ನಮ್ಮ ಏಜಿಗೆ ಬಂದಾಗ ಇನ್ನು ಯಾವ್ಯಾವ ಥರ ಗಿಫ್ಟ್ ಕೊಡ್ಬೋದು? ಒಂದು ದೊಡ್ಡ ಹಾರ, ಡಾಬು. ಸುಮ್ಮನೆ ನಡಿ, ಏನು ಮಾಡ್ತೀವಿ ಅಲ್ವೇನೆ ಚೇತು? ಅಲ್ವೇನೆ? ಅಲ್ಲಿ ಹಿಂದೆ ಕೂರೋಗಿ ಹೋಗು ಚಿಕ್ಕಮ್ಮನ ಜೊತೆ. ನಾನು ಮತ್ತೆ ಅಕ್ಕ ಹೋಗು. ಇಲ್ಲ ಇಲ್ಲ ಇಲ್ಲ, ಅದೇ ನಾನು ಮತ್ತೆ ಅಕ್ಕ ಪಾಪ ಅಂತ ಬರ್ಡ್ ಅಂತ ಬಿಡ್ತಿದ್ದೀನಿ. ಹೋಗೆ ಹೋಗು. ಸಾಕ್ಷಿ, ದಿಸ್ ಇಸ್ ಫಾರ್ ಯು, ನನ್ನ ಕಡೆಯಿಂದ ಗಿಫ್ಟ್. ಅವಾಗಲೇ ಅಲ್ಲಿಂದ ಹಿಡ್ಕೊಂಡು ಬಂದು ಯಾರು ಕೊಡ್ತಾರೆ ಅವರೇ ಪೆಟ್ರೋಲ್ ಹಾಕ್ಸ್ಬೇಕು. ಹೌದು, ಚೇತು ಕಾರಲ್ಲಿ ಅದೇ ರೂಲ್ಸು. ನಾನು ಅದಕ್ಕೆ ಪೆಟ್ರೋಲ್ ಹಾಕ್ಸಿ ಸತ್ತೋಗಿರೋದು. ನಿಮಗಿದು ಬೇಕಿತ್ತ ಮಗಳೇ? ಅಮ್ಮ ಚಳಿ ಅಂತ ಸ್ವೆಟರ್ ಹಾಕೊಂಡೆ, ಬಟ್ ಇವಾಗ ಫುಲ್ ಬಿಸಿಲು ಬರ್ತಾ ಇದೆ. ನನಗೆ ರೋಸಸ್ ಅಂದರೆ ತುಂಬಾ ಇಷ್ಟ. ಇದು ಅವರಮ್ಮ ಅವಳಿಗೆ ಕೊಡ್ಸಿರೋದು, ಬಟ್ ನಾನು ಮಧ್ಯಾಹ್ನ ಊಟಕ್ಕೆ ಬರಬೇಕಿತ್ತು. ನಾವು 4 ಗಂಟೆಗೆ ಬಂದಿದ್ದೀವಿ ಊಟಕ್ಕೆ. ಇಷ್ಟೊತ್ತಿಗೆ ಬಂದು ಖುಷಿ ಪಡ್ಕೊ. ಹೌದು, ಬರ್ತಾ ಶಾಪಿಂಗ್ ಬೇರೆ ಇತ್ತು. ಬಾ ಕೇಕ್ ಕಟ್ ಮಾಡಂತೆ. ಸಾಕ್ಷಿ ಈ ಕಡೆ ಸೈಡು ಇವೆಲ್ಲ ಯಾವುದೇ ಅದೇ ಅಲ್ಲಿ ಒಂಥರ ಯೆಲ್ಲೋ ಕಲರ್ ಇದೆಯಲ್ಲ, ಅದು ಅದೇ ಕಾಣಿಸ್ತಿದ್ಯಲ್ಲ, ಯೆಲ್ಲೋ ಕಲರ್ ಆರಾಮಾಗಿ ಕಾಣಿಸ್ತಿದ್ಯಲ್ರಿ. ಚೆನ್ನಾಗಿದೆಯಾ? ಪುಣ್ಯಕ್ಕೆ ಯಾರೋ ಒಬ್ರು ನನ್ನ ಹೆಸರು ಕರೆಕ್ಟಾಗಿ ಬರ್ತಿದ್ದಾರೆ ಅಂತ. ಎಲ್ಲರೂ SAAA ಬರೀತಿದ್ರು. ಇಲ್ಲಪ್ಪ, ನಾವು ನೆನ್ನೆ ಕರೆಕ್ಟಾಗಿ ಬರ್ದಿದ್ವಿ, ಬರ್ಸ್ಕೊಂಡು ಬಂದಿದ್ದೆ. ಸರಿ ನೀನು ತಪ್ಪು ಬರ್ದಿಸಿದ್ದೆ. ಇದು ಸ್ಟ್ರಾಬೆರಿ, ಇದು ರಿಯಲ್ ಸ್ಟ್ರಾಬೆರಿ ಆಯಿತಾ? ಏನೋ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಸ್ಟ್ರಾಬೆರಿ ಕೇಕ್ ಮಾಡ್ತಿದ್ದೆ. Happy birthday to you, happy birthday to you, happy birthday, happy birthday, happy birthday to you. ಸಕ್ಕತ್ತಾಗಿದೆಯಾ? ಹೆಂಗೆ ನಾನು ಆರ್ಡರ್ ಕೊಟ್ಟಿದ್ದು. ನಾನು ಕೊಟ್ಟಿದ್ದೆ. ಥ್ಯಾಂಕ್ ಯು. ನೆನ್ನೆಯಿಂದ ಶಪಥ ಮಾಡಿದ್ಲು ಅವಳು, ಕೇಕ್ ತಿನ್ನಲ್ಲ, ಡೆಸರ್ಟ್ಸ್ ತಿನ್ನಲ್ಲ. ನೋಡಿ ನೋಡಿ ಹೆಂಗೆ ತಿಂತಿದ್ದಾಳೆ. This is for you guys. ಎಲ್ಲರಿಂದ ಬಿಟ್ಟ ನಾನು ತಿನ್ನು ಪರವಾಗಿಲ್ಲ. ನಿಮಗೋಸ್ಕರ ನಾನು 1 ಬೈಟ್ ತಿಂತಿರೋದಿಲ್ಲ. ನಾನು ಡಯಟ್ ಮಾಡ್ತಾ ಇದ್ದೆ, ನಿಮಗೆಲ್ಲ ಬೇಜಾರಾಗುತ್ತೆ ಇದು ಕೇಕ್ ಎಲ್ಲ ನೋಡಿ. ಅದಕ್ಕೋಸ್ಕರ ನಾನು 1 ಬೈಟು ನಿಮಗೆಲ್ಲರಿಗೋಸ್ಕರ ನಾನು ತಿಂತಿದ್ದೀನಿ. ಆಯ್ತಾ? ಡೌಗಳು ಅಂತ ಇದೆ ಗೊತ್ತಾ? ಒಂದು ಇವಾಗ ನಾವಿಬ್ಬರೇ ಇಷ್ಟು ನಾವೇ ಖಾಲಿ ಮಾಡಬೇಕು. ಇವತ್ತು ಬರ್ಡೇ ಗರ್ಲ್ ಏನು ಡ್ರೆಸ್ ಮೇಲೆ ಫುಲ್ ಚೆಲ್ಕೊಂಡು ಪಜಿತೆ ಮಾಡ್ಕೊಂಡಿದ್ದಾಳೆ. ಚೆನ್ನಾಗಿದೆ ಚಿತ್ತು, ಪಾಸ ಚೆನ್ನಾಗಿದೆ ಆ್ಯಕ್ಚುಲಿ. ಟೇಸ್ಟ್ ಮಾಡು. ನೀನು ಫುಲ್ಕ ಆರ್ಡರ್ ಮಾಡಿದ್ಯಾ? ನನಗೆ ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೌದು, ಅದು ಇದ್ದಿದ್ದೆಲ್ಲ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರು, ಜಸ್ಟ್ ವಾವ್. ನಾನು ಅದಕ್ಕೆ 1 ಪೀಸ್ ಎತ್ತಿಟ್ಕೊಂಡಿದ್ದೀನಿ, ತಿನ್ನೋಣ ಆಮೇಲೆ ಅಂತ. ಅವರೆಲ್ಲ ಬರ್ತಾ ಇದ್ದಾರೆ ಒಳಗೆ. ಇವಾಗ ಎಲ್ಲ ಸಿಗ್ತೇನೋ? ವಾಶ್ರೂಮ್ ಸಿಗ್ತೇನೋ? ಬಿಲ್ ಎಷ್ಟಾಯಿತು? 42,000. ಅಷ್ಟು ಇವನೊಬ್ಬನೇ ತಿಂತಿರೋದು ಇವತ್ತು. 42,364 ರೂಪಾಯಿ. ಎಂತ ಪಾಪ. ನನಗೆ ಕೊಡ್ತಾನೆ. ನಾನು ನಿಮಗೆ ಕೊಡ್ತೀನಿ. ಇವಾಗ ಮನೆಗೆ ಹೋಗಿ ನಾವು ಟೆಂಪಲಿಗೆ ಹೋಗ್ಬೇಕು ಗೊತ್ತಾ? ಕೇಕ್ ತಿಂದಿದ್ದೀನಿ, ಅದ್ರಲ್ಲಿ ಹೇಗಿರುತ್ತೆ. ಸೊ ಅದಕ್ಕೆ ಮತ್ತೆ ಒಂದ್ಸಲ ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು. ಇವತ್ತು ಕಾರ್ತಿಕ ಲಾಸ್ಟ್ ಕಡೆ ಕಾರ್ತಿಕ ಅಂತಾರೆ. ಅದಕ್ಕೆ ನಾವು ಮಧ್ಯರಾತ್ರಿ ರಾತ್ರಿ ಜಾತ್ರೆ ನಡೆಯುತ್ತೆ ಅಲ್ಲಿ. ಸೊ ಅದನ್ನ ನೋಡೋಣ, ಕ್ಯಾಪ್ಚರ್ ಮಾಡಿದ್ರೆ ಮಾಡ್ತೀನಿ. ಹಾಂ, ನಮ್ಮ ಮಂದಿಯವರು ರಾಮಗಿರಿ ಅಂತ. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೆ ನಾನು ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಫುಲ್ ಚಳಿ, ನನಗಂತೂ ಫುಲ್ ರೋಮ ಎದ್ದಿದೆ.
ಕಾಣಿಸ್ತಾ ಇಲ್ಲ ಅಪ್ಪ ಅವನಂತೂ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀನಿ ಅಂತ ಕಿರ್ಚಾಡ್ತೀಯಾನೆ. ಅವರಂತೂ ಒಂದ್ಸರಿ ಬೈದೇ ಹೋಗ್ಬಿಟ್ರು ಪೂಲ್ ಒಳಗೆ ಇಳಂಗಿಲ್ಲ ಅಂತ. ಅಯ್ಯೋ ನೋಡಿ ಇಳಿಬೇಡ ಕಣೋ, ಬಾರೋ ಪ್ಲೀಸ್ ಕಣೋ. ಮಾನು ಮರದೆಲ್ಲ ಕೇಳ್ತಾರೆ. ಇಲ್ಲ ಕೇಳಲ್ವಂತೆ. ಗುಡ್ ಬಾಯ್ ಅಲ್ಲ, ಗುಡ್ ಬಾಯ್ ನೀನು ಇಲ್ಲಿ ಹೇಳು ಗುಡ್ ಬಾಯ್. ಗೋಯಿಂಗ್ ಗೈಸ್. ಅವಳು ಫುಲ್ ಔಟ್ ಆಗಿದ್ದಾಳೆ. ಅವಳಿಗೆ ಚಳಿ ಅಂದ್ರೆ ಆಗಲ್ಲ. ಬಟ್ ನಮ್ಮ ಚಿಕ್ಕಮಂಗ್ಳೂರು ಇರೋದೇ ವೇಸ್ಟ್. ಅವಳು ಈ ಚಳಿನೂ ಇವಾಗ ಜಸ್ಟ್ ಬಂದ್ವಿ. ನನಗೆ ಈ ಡ್ರೆಸ್ಸನ್ನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮಿಂತ್ರದಲ್ಲಿ ತಗೊಂಡಿದ್ದು ಈ ಡ್ರೆಸ್ಸು. ಸೊ ಲಿಂಕ್ ಬೇಕಾಗಿದ್ರೆ ನಾನು ಹಾಕಿರ್ತೀನಿ. ಆ್ಯಂಡ್ ಇವಾಗ ಸ್ನಾನ ಮಾಡಿ ಈ ಡ್ರೆಸ್ ಹಾಕೊಬೇಕು. ನಮ್ಮ ಅಮ್ಮ ಅವರೆಲ್ಲ ಹೋಗಿದ್ದಾರೆ ಒಂದು ಕಾರಲ್ಲಿ. ಇವಾಗ ನಾನು, ಚೇತು, ಆಮೇಲೆ ಸಾಕ್ಷಿ, ವೇದಕ್ಕ ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ. ಆ ಡ್ರೆಸ್ ಯಾಕೋ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡೆ ಲೈಟಾಗಿರಲಿ ಅಂತ. ಶಾಲು ಅಲ್ಲಿ ಫುಲ್ ಚಳಿ ಇರುತ್ತೆ, ಅದಕ್ಕೆ ಶಾಲ್ ಹಾಕ್ಕೊಂಡಿದ್ದೀನಿ. ಚೇತು ಈಗ ರೆಡಿ ಆಗಿದ್ದಾಳೆ, ಫುಲ್ಲು ಲೂಸು. ಬಾ ಚೇತು, ಟೈಮ್ ಆಯ್ತು ಬಾರ. ಪೆಟ್ರೋಲ್ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಪೆಟ್ರೋಲೇ ಇಲ್ಲ. ಇವಾಗ ಟೈಮ್ ಬಂದು 3 ಗಂಟೆ 3:31. ಪೆಟ್ರೋಲ್ ಇಲ್ಲ ಅನಿಸುತ್ತೆ. ಹಂಗೆ ಬರ್ತಾಳೆ ಚೇತು. ಸಿಕ್ತಾ ಪೆಟ್ರೋಲು? ಫೈನಲಿ ಎದ್ರಾ? ಓಕೆ, ಇದೆ ಇಲ್ಲೂ ನಿದ್ದೆ ಬರ್ತಾ ಇದೆ. ದರ್ಶನ ಎಲ್ಲ ಆಯಿತು, ಸಕ್ಕತ್ತಾಗಾಯಿತು. ಆ್ಯಂಡ್ ಇವಾಗ 3:31. ಚೇತು ಓಡಿಸ್ತಾ ಇದ್ದಾಳೆ. ಪಾಪ ಅವಳಿಗೂ ನಿದ್ದೆ. ನಾನು ಓಡಿಸ್ತೀನಿ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ. ಸೂಪರ್ ಡೂಪರ್ ಚೇತು. ಎಷ್ಟಪ್ಪ? ಎಷ್ಟು 10 ಲೀಟ್ರು 15 ಲೀಟ್ರು ಫೋನ್ ಪೇನಾ? 15 ಲೀಟ್ರು. ಪಾಪ ನಿದ್ದೆ ಮಾಡ್ತಿದ್ರೇನಾ? ಈ ಕಾಲು ನೋವು ಅಂತ. ಇಲ್ಲ, ಮತ್ತೆ ಇನ್ನೇ ನಿದ್ದೆ ಟೈಮ್ ಎತ್ತಾಳೆ. ನೀರಿಲ್ಲ ಕಣ, ಶೂ ಅಮ್ಮನ ಕಾಲಿತ್ತು. ಇದು ನಮ್ಮ ಸ್ಥಿತಿ ಆಗಿದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಬಾ.